ನಮ್ಮೆಲ್ರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ಶುರು ಮಾಡಬೇಕು, ಅದನ್ನ ಚೆನ್ನಾಗಿ ಬೆಳೆಸಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ದೇನೆ ನಾವದನ್ನ ಮಾಡೋಕ್ಕಾಗಲ್ಲ. ಅಂತವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿ ಹಾಗೇನೆ ಲೋನ್ಗಳ ಬಗ್ಗೆ ವಿವರ ಮತ್ತೆ ಎಕ್ಸ್ಪರ್ಟ್ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ಚಾನೆಲ್ನಲ್ಲಿರುವಂತಹ ಹಳಿ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗಿಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದ್ರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ನಿಮಗಾಗಿ ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ ನ ತಗೊಂಡ್ ಬಂದಿದ್ದೀನಿ. ಅದೇ ಮಿನಿ ರೈಸ್ ಮಿಲ್ ಬಿಸ್ನೆಸ್. ಇದನ್ನ ನಾವು ಹಳ್ಳಿಯಿಂದ ಸಿಟಿವರೆಗೂ ಎಲ್ಲಿ ಬೇಕಾದ್ರೂ ಶುರು ಮಾಡಬಹುದು. ಸೊ ಹಾಗಾದ್ರೆ ಇದನ್ನ ಹೇಗೆ ಶುರು ಮಾಡಬೇಕು, ಇದಕ್ಕೆ ಯಾವ್ಯಾವ ಪರ್ಮಿಷನ್ ಬೇಕಾಗುತ್ತೆ, ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ದಿನಗಳಲ್ಲಿ ಈ ಯುವ ಜನತೆ 90% ಈ ರಿಮೋಟ್ ಏರಿಯಾಯಿಂದ ಹಿಡಿದು ಹಳ್ಳಿವರೆಗೂ ಈ ಮಿನಿ ರೈಸ್ ಮಿಲ್ ಬಿಸ್ನೆಸ್ ನ ಶುರು ಮಾಡ್ತಾ ಇವೆ. ಒಳ್ಳೆ ಉದ್ಯಮನ ಶುರು ಮಾಡಬೇಕು ಅಂತಿರೋರು ಇದನ್ನ ಶುರು ಮಾಡಿ ಒಳ್ಳೆ ಲಾಭ ಗಳಿಸ್ತಾ ಇದ್ದಾರೆ. ನೌಕರಿಗೋಸ್ಕರ ತುಂಬಾ ಪ್ರಯತ್ನ ಪಟ್ಟು ನೌಕರಿ ಸಿಗದೇ ಇದ್ದಕ್ಕೋಸ್ಕರ ಈ ತರದ ಬಿಸ್ನೆಸ್ ನ ಶುರು ಮಾಡಿ ಈಗ ಅವರು ಒಳ್ಳೆ ಲಾಭ ಗಳಿಸ್ತಾ ಇದ್ದಾರೆ. ಕಡಿಮೆ ಬಂಡವಾಳದಲ್ಲೇ ನಿಮ್ಮ ಸ್ವಂತವಾಗಿ ಒಂದು ಬಿಸ್ನೆಸ್ ನ ಶುರು ಮಾಡಬೇಕು ಅಂತಿದ್ರೆ ಈ ಬಿಸ್ನೆಸ್ ನ ನೀವಿರೋ ಜಾಗದಲ್ಲೇ ಶುರು ಮಾಡಿ ಒಳ್ಳೆ ಲಾಭ ಗಳಿಸಬಹುದು. ಯಾಕೆಂದ್ರೆ ಇವತ್ತು ಹಳ್ಳಿಗಳಲ್ಲಿ ಈ ತರದ ಮಿಲ್ಗಳೇ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇವೆ ಮತ್ತೆ ತುಂಬಾ ಸಕ್ಸಸ್ಫುಲ್ ಆಗ್ತಾ ಇದೆ. ಹಾಗಾಗಿನೇ ಬರೀ ಅಕ್ಕಿ ಅಂತ ಅಷ್ಟೇ ಅಲ್ಲ, ನೀವು ಸಿರಿಧಾನ್ಯಗಳನ್ನಾಗಿರಬಹುದು ಅಥವಾ ಇತರೆ ಧಾನ್ಯಗಳನ್ನ ಹಾಕ್ಬೋದು. ಅಂದ್ರೆ ಮಿನಿಮಮ್ ಆಗಿ 4ರಿಂದ 5 ಧಾನ್ಯಗಳನ್ನ ನೀವು ಈ ಮಷೀನ್ ನಲ್ಲಿ ಪ್ರೊಸೆಸ್ ಮಾಡಬಹುದು. ಸೊ ಹಾಗಾದ್ರೆ ಇದನ್ನ ಹೇಗೆ ಶುರು ಮಾಡಬೇಕು, ಪರ್ಮಿಷನ್ ಏನು, ಹಾಗಾದ್ರೆ ಬಂಡವಾಳ ಎಷ್ಟು, ಲಾಭ ಎಷ್ಟು, ಸೊ ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತುಂಬಾ ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ನ ಶುರು ಮಾಡಬೇಕು ಅಂತಿರೋರು ಈ ವಿಡಿಯೋನ ಮಿಸ್ ಮಾಡಲೇಬೇಡಿ. ಹಾಗೇನೆ ನೀವು ಎಲ್ಲೇ ಇರಿ, ಯಾವುದೇ ರಿಮೋಟ್ ಏರಿಯಾ ಇರಬಹುದು, ಹಳ್ಳಿ ಇರಬಹುದು, ಎಲ್ಲಿದ್ರೂ ಸಹ ನೀವು ಇದನ್ನ ಶುರು ಮಾಡಬಹುದು. ಈ ಮಿನಿ ರೈಸ್ ಮಿಲ್ ನ ನೀವು ಎಲ್ಲಾದ್ರೂ ಶುರು ಮಾಡಬಹುದು, ಮನೆಯಲ್ಲೇ ಶುರು ಮಾಡಬಹುದು. ಹಾಗಾಗಿನೇ ಹಳ್ಳಿಗಳಲ್ಲಿ ಇದನ್ನ ಹೆಚ್ಚಾಗಿ ಶುರು ಮಾಡಿದ್ದಾರೆ. ನಾವು ಮುಂಚೆ ನೋಡೋದಾದ್ರೆ ಈ ಭತ್ತನ ನಾವು ದೊಡ್ಡ ದೊಡ್ಡ ಮಿಲ್ಗಳಿಗೆ ಕಳಿಸಿ ಅಲ್ಲಿಂದ ಅಕ್ಕಿನ ತಗೊಳ್ತಾ ಇದ್ವಿ. ಆದ್ರೆ ಈಗ ಈ ಮಿನಿ ರೈಸ್ ಮಿಲ್ ನಿಂದ ನಮಗೆ ಯಾವಾಗ ಬೇಕೋ ಆವಾಗ ಈ ಅಕ್ಕಿನ ತಯಾರು ಮಾಡ್ಕೊಳ್ಬಹುದು. ಇಂಥದ್ದೀಗ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ. ನಾವು ದೊಡ್ಡ ಮಿಲ್ನ ಶುರು ಮಾಡಬೇಕು ಅಂದ್ರೆ ನಮಗೆ ದೊಡ್ಡ ಬಂಡವಾಳ ಬೇಕಾಗುತ್ತೆ. ಆದ್ರೆ ಕಡಿಮೆ ಬಂಡವಾಳದಲ್ಲೇನೆ ನಾವು ಈ ಮಿನಿ ರೈಸ್ ಮಿಲ್ನ ಶುರು ಮಾಡಬಹುದು. ನೀವು ನಿಮ್ಮ ಹಳ್ಳಿಗಳಲ್ಲೇನೆ ಇದನ್ನ ಶುರು ಮಾಡೋದ್ರಿಂದ ಮುಖ್ಯವಾಗಿ ಟ್ರಾನ್ಸ್ಪೋರ್ಟೇಷನ್ ಖರ್ಚನ್ನ ನೀವು ಕಡಿಮೆ ಮಾಡಬಹುದು. ಹಾಗೇನೆ ಅಕ್ಕಿನೂ ಸಹ ಸುಲಭವಾಗಿ ಪಡಿಬಹುದು. ಈ ಮಷೀನ್ ಇಟ್ಕೊಂಡು ನೀವು ಈ ಬಿಸ್ನೆಸ್ ನ ಎಲ್ಲಾದ್ರೂ ಶುರು ಮಾಡಬಹುದು. ಸ್ವಂತ ನಿಮ್ಮ ಮನೆಯಲ್ಲೇ ಶುರು ಮಾಡಬಹುದು. ಹಾಗೇನೆ ನೀವು ಈ ಮಷೀನ್ ಇಲ್ಲಿ ನೋಡೋದಾದ್ರೆ ಇದು ಬರೀ 3 ಅಡಿ ಇರುತ್ತೆ. ಹಾಗೇನೆ 60 kg ತೂಕ ಇರುತ್ತೆ. ಹಾಗೇನೆ ಈ ಮಷೀನ್ 3 HP ಮೋಟಾರ್ ಇಂದ ಕೆಲಸ ಮಾಡುತ್ತೆ. ಹಾಗೇನೆ ಈ ಮಷೀನ್ಗೆ ಸಿಂಗಲ್ ಫೇಸ್ ಸಾಕಾಗುತ್ತೆ. ಹಾಗಾಗಿ ನೀವು ಈ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇಂದ ಹೊಸ ಒಂದು ಕನೆಕ್ಷನ್ ತಗೊಳ್ಳುವಂತ ಅಗತ್ಯನೂ ಇರೋದಿಲ್ಲ. ನಾವು ಈ ಮಷೀನ್ ನೋಡೋದಾದ್ರೆ, ಅಂದ್ರೆ ಇದಕ್ಕಿರೋ ಬೆಲ್ಟ್ ಅನ್ನ ನೋಡೋದಾದ್ರೆ, ನೀವು ಭತ್ತನ 8 kg, 10 kg, 12 ಅಥವಾ 15 kg ವರೆಗೂ ಹಾಕಿ ನೀವು ಅಕ್ಕಿನ ಪ್ರಾಸೆಸ್ ಮಾಡಬಹುದು. ನೀವಿಲ್ಲಿ ನೋಡೋದಾದ್ರೆ ಒಂದು 3 HP ಮೋಟಾರ್ ಮಷೀನ್ ನಿಮಗೆ ಗಂಟೆಗೆ 100ರಿಂದ 130 kg ಭತ್ತನ ಅಕ್ಕಿಯಾಗಿ ಪ್ರಾಸೆಸ್ ಮಾಡುತ್ತೆ. ಹಾಗೇನೆ ಇದು ನಿರಂತರವಾಗಿ 7 ಗಂಟೆವರೆಗೂ ನೀವು ರನ್ ಮಾಡಬಹುದು. ಹಾಗೇನೆ ನೀವು ಇದರಲ್ಲಿ ಮಿಲ್ಲೆಟ್ಸ್ ಸಹ ಹಾಕಿ ಪ್ರಾಸೆಸ್ ಮಾಡಬಹುದು, ಹಿಟ್ ಮಾಡಬಹುದು, ನುಚ್ಚು ಮಾಡಬಹುದು. ಸೊ ಹೀಗೆ ನೀವು ಒಂದಲ್ಲ ಒಂದು ಆಪ್ಷನ್ ಇಂದ ಈ ಮಷೀನ್ ರನ್ ಮಾಡಬಹುದು. ಹೀಗೆ ನಾವು ಅದರಲ್ಲಿ ಭತ್ತನ ಹಾಕಿದ ತಕ್ಷಣ ನಮಗೆ ಅಕ್ಕಿನೂ ಸಿಗುತ್ತೆ, ಹಾಗೇನೆ ತೌಡು ಅಥವಾ ಒಟ್ಟು ಸಹ ಆಚೆಗೆ ಸಿಗುತ್ತೆ. ಹಾಗೇನೆ ಈ ತರ ಬಂದಂತ ತೌಡು ಅಥವಾ ಒಟ್ಟನ್ನು ಸಹ ನಾವು ಮಾರಾಟ ಮಾಡಬಹುದು. ಜೊತೆಗೆ ಹಿಟ್ ಮಾಡಬಹುದು, ನುಚ್ಚು ಮಾಡಬಹುದು. ಸೊ ಹೀಗೆ ನಿಮ್ಗೆ ಯಾವ ತರದ್ ಬೇಕೋ ಆ ತರದನ್ನ ನೀವು ಇದರಲ್ಲಿ ಪ್ರಾಸೆಸ್ ಮಾಡಬಹುದು. ನೀವು ಹಳ್ಳಿಲೇ ಇದ್ದು ಆರಾಮವಾಗಿ ನಿರಂತರವಾಗಿ 8 ಗಂಟೆಗಳ ಕಾಲ ಈ ಮಷೀನ್ ರನ್ ಮಾಡೋದ್ರಿಂದ ಒಳ್ಳೆ ಲಾಭ ಗಳಿಸಬಹುದು. ನಿಮ್ಗೆ ಯಾವುದೇ ತೊಂದರೆ ಇರೋದಿಲ್ಲ. ನೀವು ಬೇಕಾದ್ರೆ 2 ಗಂಟೆಗಳ ಕಾಲ ಮಷೀನ್ಗೆ ರೆಸ್ಟ್ ಕೊಟ್ಟು ನಂತರ ನೀವು ಮತ್ತೆ 8 ಗಂಟೆಗಳ ಕಾಲ ಈ ಮಷೀನ್ ರನ್ ಮಾಡಬಹುದು. ಹಾಗಾದ್ರೆ ಈ ಮಷೀನ್ ನಾವು ಎಲ್ಲಿ ಕೊಂಡ್ಕೊಳ್ಬೇಕಾಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು. ಯಾವುದೇ ಚಿಂತೆ ಬೇಡ, ತುಂಬಾ ಕಡಿಮೆ ಬೆಲೆಗೆ 7 ಸ್ಟೇಟ್ಗಳು ಈ ಮಷೀನ್ ತಯಾರು ಮಾಡ್ತಾ ಇವೆ. ಸೊ ನೀವು ನೋಡ್ತಾ ಇರಬಹುದು, ನಾನು ನಿಮಗೆ ಆಟೋಮೆಟಿಕ್ ಮಿನಿ ರೈಸ್ ಮಿಲ್ ಮಷೀನ್ ತೋರಿಸ್ತಾ ಇದ್ದೀನಿ. ಇದು ಸಿಂಗಲ್ ಫೇಸ್ ಮಷೀನ್. ಇದು ನಿಮಗೆ 23,000 ರೂಪಾಯಿಗೆ ಸಿಗುತ್ತೆ. ಇದು 5 kg ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ನೀವು ಸೆಮಿ ಆಟೋಮೆಟಿಕ್ ಮಿನಿ ರೈಸ್ ಮಿಲ್ ಮಷೀನ್ ಸಹ ನೋಡಬಹುದು. ಇದು ಸಹ ಸಿಂಗಲ್ ಫೇಸ್ ಹಾಗೇನೆ 3 HP ಮಷೀನ್. ಇಲ್ಲಿ ನೀವು 4 kg ವರೆಗೂ ಧಾನ್ಯಗಳನ್ನ ಹಾಕಿ ನೀವು ಇದರಲ್ಲಿ ಪ್ರಾಸೆಸ್ ಮಾಡಬಹುದು. ಹಾಗೇನೆ ನೀವು ಇಲ್ಲಿ ಇನ್ನೊಂದು ಮಷೀನ್ ನೋಡಬಹುದು. ಇದು 19,500 ರೂಪಾಯಿ ಇದೆ. ಇದು ಆಟೋಮೆಟಿಕ್ ಮಿನಿ ರೈಸ್ ಮಿಲ್. ಸೊ ಇದು ಕೂಡ ಸಿಂಗಲ್ ಫೇಸ್ ಹಾಗೇನೆ 1 ಗಂಟೆಗೆ 150 kg ಇಂದ 200 kg ವರೆಗೂ ಪ್ರಾಸೆಸ್ ಮಾಡಬಹುದು. ಇದು ನಿಮಗೆ 19,500 ರೂಪಾಯಿಗೆ ಸಿಗುತ್ತೆ. ಹಾಗೇನೆ ನೀವು ಇಲ್ಲಿ ನೋಡ್ತಾ ಇರಬಹುದು, ಇನ್ನೊಂದು ಮಷೀನ್ ಇದೆ, ಅದಕ್ಕೆ 2 ಜಾಲಿಗಳಿದೆ. ಇದು ಆಟೋಮೆಟಿಕ್ ಕಂಬೈನ್ಡ್ ಮಿನಿ ರೈಸ್ ಮಿಲ್. ಸೊ ಇದು ಸಹ ಅಷ್ಟೇ ಸಿಂಗಲ್ ಫೇಸ್. ಹಾಗೇನೆ ಇದ್ರ ಕೆಪಾಸಿಟಿ ಬಂದು 150 kg. ಹಾಗೇನೆ ಇದರ ಬೆಲೆ 36,000 ರೂಪಾಯಿ. ಹಾಗೇನೆ ನೀವು ಮಿನಿ ರೈಸ್ ಮಿಲ್ ಸಹ ನೋಡಬಹುದು. ಇದು ನಿಮಗೆ 24,000 ರೂಪಾಯಿಗೆ ಸಿಗುತ್ತೆ. ಇದರಲ್ಲಿ ನೀವು 5 kg ವರೆಗೂ ಧಾನ್ಯಗಳನ್ನ ಹಾಕಿ ಪ್ರಾಸೆಸ್ ಮಾಡಬಹುದು. ಸೊ ನೋಡಿದ್ರಲ್ವಾ,
30,000ಗಿಂತಲೂ ಕಡಿಮೆ ಬೆಲೆಗೆ ನಮಗೆ ಈ ಮಷಿನ್ಗಳು ಸಿಗುತ್ತೆ. ಸೊ ಇದನ್ನ ನಾವು ಉಪಯೋಗಿಸ್ಕೊಂಡು ಚೆನ್ನಾಗಿ ಬಿಸ್ನೆಸ್ ರನ್ ಮಾಡಬಹುದು, ಒಳ್ಳೆ ಲಾಭ ಗಳಿಸಬಹುದು. ಇದು ನಮಗೆ ತೌಡು ಅಂದ್ರೆ ಒಟ್ಟನ್ನು ಸಹ ಸಪರೇಟ್ ಆಗಿ ಕೊಡುತ್ತೆ, ಹಾಗೆಯೇ ಅಕ್ಕಿನೂ ಸಹ ಸಪರೇಟ್ ಆಗಿ ಕೊಡುತ್ತೆ. ಇದರ ಜೊತೆಗೆ ಇದನ್ನ ರನ್ ಮಾಡುವಂತದ್ದು ಸುಲಭ, ಹಾಗೆಯೇ ಯಾವುದೇ ತೊಂದರೆ ಇರೋದಿಲ್ಲ. ಇದರ ಜೊತೆಗೆ ಕಡಿಮೆ ಬಂಡವಾಳದಲ್ಲಿ ನೀವಿರುವಂತಹ ಜಾಗದಲ್ಲೇ, ಯಾವುದೇ ರಿಮೋಟ್ ಏರಿಯಾ ಇರಬಹುದು, ಹಳ್ಳಿ ಇರಬಹುದು, ಟೌನ್ ಇರಬಹುದು, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನ ನೀವು ಆರಾಮವಾಗಿ ಶುರು ಮಾಡಬಹುದು. ಸೊ ಹೀಗೆ ನೀವು ಸಿಂಪಲ್ ಆಗಿ ಮನೆಯಿಂದಲೇ ಈ ಬಿಸ್ನೆಸ್ ನ ನೀವು ರನ್ ಮಾಡಬಹುದು. ಅಷ್ಟೇ ಅಲ್ಲ, ತುಂಬಾ ಜನ ಈ ಮಿನಿ ರೈಸ್ ಮಿಲ್ ಬಿಸ್ನೆಸ್ ನ ಶುರು ಮಾಡಿದ್ದಾರೆ, ಹಾಗೆ ಅದರಲ್ಲಿ ಸಕ್ಸಸ್ ನ ಕಾಣ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸುಮಾರು ಕಂಪನಿಗಳು ಇದನ್ನ ಹೇಗೆ ರನ್ ಮಾಡಬೇಕು ಅನ್ನುವಂಥ ಟ್ರೈನಿಂಗ್ ಸಹ ಫ್ರೀ ಆಗಿ ನೀಡ್ತಾ ಇವೆ. ಸೊ ಒಂದಷ್ಟು ದಿನಗಳ ಕಾಲ ನಾವು ಅವರಿಗೆ ಟೈಮ್ ಕೊಟ್ರೆ ಖಂಡಿತ ಅವ್ರು ನಮ್ಗೆಲ್ಲನೂ ತಿಳಿಸ್ಕೊಡ್ತಾರೆ. ನಾವು ಇದ್ರ ಬಗ್ಗೆ ಬರೀ ಫೋನಲ್ಲಿ ಮಾತಾಡೋದಕ್ಕಿಂತ ನೇರವಾಗಿ ಆ ಕಂಪನಿಗೆ ಭೇಟಿ ಕೊಡಬೇಕಾಗತ್ತೆ, ಆ ಮಷೀನ ನೋಡಬೇಕಾಗತ್ತೆ, ಹಾಗೆಯೇ ಅದರ ಬೆಲೆ ಎಷ್ಟು ಅಂತ ತಿಳ್ಕೊಬೇಕಾಗತ್ತೆ. ನಂತರ ಅದರ ಟ್ರೈನಿಂಗ್ ಬಗ್ಗೆ, ಹಾಗೆಯೇ ಮುಖ್ಯವಾಗಿ ಸರ್ವಿಸ್ ಬಗ್ಗೆ. ಯಾಕೆಂದ್ರೆ ಕೆಲವೊಂದು ಕಂಪನಿಗಳು ಇದರ ಸರ್ವಿಸ್ನ 6 ತಿಂಗಳು ಕೊಡುತ್ತೆ, ಇನ್ ಕೆಲವು 1 ವರ್ಷದವರೆಗೂ ಸರ್ವಿಸ್ ಕೊಡುತ್ತೆ. ಸೊ ಹಾಗಾಗಿ ನೇರವಾಗಿ ಭೇಟಿ ಮಾಡಿ ಈ ಮಷಿನ್ಗಳನ್ನ ಖರೀದಿ ಮಾಡೋದು ತುಂಬಾನೇ ಒಳ್ಳೇದು. ಸೊ 30,000ಕ್ಕಿಂತ ಕಡಿಮೆ ಬಂಡವಾಳದಲ್ಲೇ ನೀವು ಈ ಬಿಸ್ನೆಸ್ ನ ಶುರು ಮಾಡಬಹುದು. ಹಾಗೆಯೇ ಪವರ್ ಬಿಲ್ ಕೂಡ ನಿಮಗೆ ಹೆಚ್ಚಾಗಿ ಬರೋಲ್ಲ, ಹೆಚ್ಚು ಅಂದ್ರೆ 500 ರೂಪಾಯಿ ಬರಬಹುದು. ಸೊ ಹೀಗೆ ನೀವು ಈ ಬಿಸ್ನೆಸ್ ನ ಮನೆಯಿಂದಲೇ ಆರಾಮಾಗಿ ರನ್ ಮಾಡಬಹುದು. ಹಾಗೆಯೇ ಪ್ರತಿ ಕೆಜಿ ಮೇಲೆ 2 ರೂಪಾಯಿಂದ 5 ರೂಪಾಯಿವರೆಗೂ ನಿಮಗೆ ಲಾಭ ಸಿಗುತ್ತೆ. ಸೊ ಹೀಗೆ ನೀವು ದಿನಕ್ಕೆ ಎಷ್ಟು ಕೆಜಿ ಪ್ರಾಸೆಸ್ ಮಾಡ್ತಿರೋ ಅಷ್ಟು ಲಾಭ ನಿಮಗೆ ಸಿಗುತ್ತೆ. ಹಿಟ್ಟು ಹಾಕುವಂಥದ್ದಿರಬಹುದು, ನುಚ್ಚಿರಬಹುದು, ಒಟ್ಟಿರಬಹುದು, ಹಾಗೆಯೇ ಬೇರೆ ಧಾನ್ಯಗಳಿರಬಹುದು, ಮಿಲ್ಲೆಟ್ಸ್ ಇರಬಹುದು. ಸೊ ಎಲ್ಲನೂ ಸಹ ನೀವು ಇದರಲ್ಲಿ ಪ್ರಾಸೆಸ್ ಮಾಡಬಹುದು. ಈ ಬಿಸ್ನೆಸ್ ಜೊತೆಗೆ ನೀವು ಇನ್ನೊಂದು ಬಿಸ್ನೆಸ್ನು ಮಾಡಬಹುದು. ಏನು ಅಂತಂದ್ರೆ, ನೀವು ನೇರವಾಗಿ ರೈತರಿಂದ ಈ ಧಾನ್ಯಗಳನ್ನ ಖರೀದಿ ಮಾಡಬಹುದು. ಅಂದ್ರೆ ನೀವು ಭತ್ತನ ಖರೀದಿ ಮಾಡಿ ಅವುಗಳನ್ನ ಮಿಲ್ ಮಾಡಿ ನಂತರ ಅಕ್ಕಿಯಾಗಿ ಪ್ಯಾಕೆಟ್ಗಳು ಮಾಡಿ 25 ಕೆಜಿ 50 ಕೆಜಿ ಅಂತ ಸಹ ಮಾರಬಹುದು. ಸೊ ಹೀಗೆ ನೀವು ಎರಡೂ ಕಡೆಯಿಂದ ನೀವು ಲಾಭ ಮಾಡಬಹುದು. ಕಡಿಮೆ ಬಂಡವಾಳದಲ್ಲೇ ನೀವಿರುವಂತಹ ಜಾಗದಲ್ಲೇ ಸಕ್ಸಸ್ಫುಲ್ ಆಗಿ ಈ ಬಿಸ್ನೆಸ್ ನ ನೀವು ರನ್ ಮಾಡಬಹುದು. ಸೊ ಫ್ರೆಂಡ್ಸ್, ಈ ಮಿನಿ ರೈಸ್ ಮಿಲ್ ಬಿಸ್ನೆಸ್ ಬಗ್ಗೆ ನನಗೆ ಗೊತ್ತಿರೋ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ. ಹಾಗೆಯೇ ಈ ಮಷಿನ್ಗಳಿಗೆ ಸಂಬಂಧಪಟ್ಟಂತಹ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತಾ ಇದ್ದೀನಿ. ಸೊ ನೀವು ಅವುಗಳನ್ನ ಉಪಯೋಗಿಸಬಹುದು. ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಎಲ್ಲ ಮಾಹಿತಿನೂ ಪಡ್ಕೊಂಡು ನಂತರ ನೀವು ಖರೀದಿ ಮಾಡೋದು ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಮುಂದಿನ ಬಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ.